ತಾವೆಲ್ಲ ಹಿರಿಯರು, ಪ್ರಗತಿಪರ ಚಿಂತಕರು, ದಲಿತ ಪರ ಚಿಂತಕರು, ಶೋಷಿತರ ಪರವರೆಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಿರಿಯ ಹೋರಾಟಗಾರರು, ತಾವು ಈ ದಿನ ಸಭೆ ಮಾಡಿದ್ದೀರಾ, ಸಭೆನ ಯಶಸ್ವಿಯಾಗಿದೆ. ತಮ್ಮ ಚಿತ್ತಾಪುರದ ಕಡೆಗೆ ಹೇಳಿ ಸರ್ ಸಭೆ ಬಗ್ಗೆ. ಅಣ್ಣಾಜಿ, ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ದೇಶದಲ್ಲಿ ಇದ್ದೇನೆ. ಅಂದ್ರೆ ಈ ದೇಶದ ಸಂವಿಧಾನ ಒಪ್ಬೇಕು, ಈ ದೇಶದ ಕಾನೂನನ್ನು ಒಪ್ಬೇಕು, ಈ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಅಶೋಕ ಚಕ್ರ ಇವೆಲ್ಲವನ್ನೂ ಕೂಡ ಒಪ್ಪದಾಗ ಮಾತ್ರ. ದೇಶ ಅಂದ್ರೆ ಬರೀ ಮಣ್ಣಲ್ಲ. ದೇಶ ಅಂದ್ರೆ ಜನ. ದೇಶ ಅಂದ್ರೆ ಇಲ್ಲಿನ ಜನ. ನೀವು ಎಲ್ಲಿನ ಜನ? ನೀವು ಈ ದೇಶದ ಸಂವಿಧಾನ ಒಪ್ಪಲಿಲ್ಲ, ಈ ದೇಶದ ರಾಷ್ಟ್ರಗೀತೆ ಒಪ್ಪಲಿಲ್ಲ, ಈ ದೇಶದ ಅಶೋಕ ಚಕ್ರವನ್ನು ಒಪ್ಪಲಿಲ್ಲ, ಈ ದೇಶನ ಒಪ್ಪಲಿಲ್ಲ ಅಂದ್ರೆ ನೀವು ಯಾವ ದೇಶದ ಜನ ಅಂತ ನಾನು ಮೊದಲೇ ಪ್ರಶ್ನೆನ ಅವ್ರನ್ನ ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಒಂದು ಕಡೆ ನೋಡಿದೆ, ಕೇರಳದಲ್ಲಿ ದೇವಸ್ಥಾನದಲ್ಲಿ 700 kg RDX ಇಟ್ಟಿದ್ರು. 700 kg RDX. ಯಾರು ಒಬ್ಬ RSS ಕಾರ್ಯಕರ್ತನ ಮನೆಯಲ್ಲಿ ಒಂದು ದೇವಸ್ಥಾನದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ, ಏನ್ ಟ್ರೈನಿಂಗ್ ಕೊಟ್ಟಿದ್ದೀರಿ ಅನ್ನೋದು. ಅಷ್ಟೇ ಅಲ್ಲ ಸ್ವಾಮಿ, ನಾವ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕಾಗಿದೆ. ಈ ದೇಶದ ಮೋದಿ ಸಾಹೇಬರು ಮೊದಲನೇದಾಗಿ ಪ್ರಧಾನಿಯಾದಂತ ಸಂದರ್ಭದಲ್ಲಿ ರೋಹಿತ್ ವೇಮುಲಾ ಅಂತ ಅಲ್ಲ, ಕರೆಕ್ಟೇನಾ? ರೋಹಿತ್ ವೇಮುಲಾ ಅಂತ ಒಬ್ಬ JNU ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನ ಕೊಂದ್ರು. ಯಾರು ಅಲ್ಲಿನ ಲೋಕಲ್ MP ಆಗ್ಬೋದು, ಶ್ರುತಿ ಇರಾನಿ ಅಂತ ಮಿನಿಸ್ಟರ್ ಆಗ್ಬೋದು, ಇವರೆಲ್ಲರೂ ಸೇರ್ಕೊಂಡು ಹಿಂಸೆ ಕೊಟ್ಟು ಅವನನ್ನ ಆತ್ಮಹತ್ಯೆ ಮಾಡ್ಕೊಂಡಂಗ್ ಮಾಡಿದ್ರು. ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ? ಒಬ್ಬ ವ್ಯಕ್ತಿಗೆ ಹಿಂಸೆ ಕೊಟ್ಟು, ಒಬ್ಬ ವಿದ್ಯಾರ್ಥಿಗೆ ಹಿಂಸೆ ಕೊಟ್ಟು ಅವನ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಅವನ ತಂದು ಅವನ ಕೊಲೆ ಮಾಡಿಸಿದ್ರು. ಅವ್ರ ವಿರುದ್ಧ ಇಲ್ಲಿ ತನಕ ಯಾವ ಕಾನೂನು ಕ್ರಮ ತಗೊಂಡಿಲ್ಲ. ಯಾಕೆ? ಅಷ್ಟೇ ಅಲ್ಲ, UPಯಲ್ಲಿ ಅಟ್ಟಹಾಸಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳನ್ನ ಯಾವ ರೀತಿ ಕೊಂದ್ರು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅದನ್ನ ಕೊಂಡವ್ರು ಸ್ವಾಮಿ, ಅವ್ರ ನ್ಯಾಯ ಸಿಗ್ತಾ? ಇಡೀ ಸಾಕ್ಷಿಗಳ ಸಮೇತ ಒಂದ್ ಕಡೆಯಿಂದ ಅವ್ರು ವಂಶನೇ ನಾಶ ಮಾಡಕ್ಕಲ್ಲ. ಇದೇನಾ ನಿಮ್ ಸಂಸ್ಕೃತಿ? ಬೇಡ, ಅಲ್ಲೆಲ್ಲಿಗೂ UPಗೂ ಹೋಗೋದು ಬೇಡ. ಕರ್ನಾಟಕದ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿದ್ದಂತ ಒಬ್ಬ ಶಾಸಕ ಬೋಗಸ್ ಬಿಲ್ಗಳು ಮಾಡ್ಕೊಂಡು ದುಡ್ಡು ಮಾಡ್ದ, ಬೋಗಸ್ ವೋಟರ್ ಲಿಸ್ಟ್ಗಳನ್ನ ಮಾಡಿದಾನೆ ಸಾವಿರಾರು ಗಟ್ಲೆ. ಇವನ್ನ ಕ್ಯಾಂಡಿಡೇಟ್ ಮಾಡಬಾರ್ದು ಅನ್ನೋ ತರ ನೀವೆಲ್ಲ ಬಿಂಬಿಸ್ತವಲ್ಲ, ಇಡೀ ದೇಶಕ್ಕೆ ಗೊತ್ತಾಗತ್ತಲ್ಲ. ಲಾಸ್ಟಿಗೆ ನಿಮ್ ಪಕ್ಷಕ್ಕೆ ಸೇರಿದ್ಮೇಲೆ ಆತ ಏನಾದ? ಸಂಪೂರ್ಣವಾಗಿ ಅವನು 22 ಕ್ಯಾರೆಟ್ ಆಗೋದ್ನ ಇವತ್ತು ನಾನು ಕೇಳ್ತಾ ಇರೋದು. ಯಾರನ್ನ ಇವತ್ತು ಒಂದ್ ಕಡೆಯಿಂದ ತಗೊಳ್ಳಿ, ಈ ದೇಶದ ನ್ಯಾಯಾಧೀಶರುಗಳಿಂದ ಯಾರು ನಿಮ್ ಪರ ಆದೇಶ ಮಾಡ್ತಾರೆ, ಅಥವಾ MLC ಆಗ್ತಾನೆ, ರಾಜ್ಯಪಾಲರು ಆಗ್ತಾರೆ, ಯಾರು ನಿಮ್ಮ ವಿರುದ್ಧವಾಗಿ ಆದೇಶ ಮಾಡ್ತಾರೆ ಅವನ್ನ ಸಂಪೂರ್ಣವಾಗಿ ತಿಳಿತೀರಿ. ಯಾರು ನಿಮ್ಮ ಪರವಾಗಿ ಆದೇಶಗಳು ಮಾಡ್ತಾರೆ ಅವ್ರಿಗೆ ಒಳ್ಳೊಳ್ಳೆ ಉದ್ಯೋಗಗಳು ಹೆಂಗ್ ಸಿಗ್ತವೆ? ಯಾರು BJP ಸೇರ್ತಾರೆ ಅವ್ರು ಕಳ್ಳರು, ದರೋಡೆಕೋರು, ಲೂಟಿಕೋರು, ಕೊಲೆಗಡಕರಾಗಿದ್ರು ಕೂಡ BJP ಸೇರಿದ್ರೆ ಅವರು ಸಂಪೂರ್ಣವಾಗಿ ಒಳ್ಳೇದಾಗುತ್ತವೆ. ಇದನ್ನ ನಿಮ್ ಸಂವಿಧಾನ, ಇದನ್ನೇ ನೀವು ಹೇಳ್ಕೊಡ್ತಾ ಇರೋದು. ಇದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು. 3 ವರ್ಷಗಳಿಂದ ಇಷ್ಟನ್ನೇ ಕಲ್ಸಕ್ಕೆ ಹೋರಾಟ ಮಾಡಿರೋದು. ಇದಕ್ಕೆ ನಾವೆಲ್ಲರೂ ಕೂಡ ಅಲ್ಲ, ನಮ್ಮ ಕಣ್ಣೆದುರುಗಡೆ ದೇವಸ್ಥಾನದಲ್ಲಿ 700 kg ಬಾಂಬ್ ತಯಾರು ಮಾಡ್ತಾ ಇದ್ದ ದೇವಸ್ಥಾನದ ಒಳಗಡೆಯಲ್ಲಿ ಎಂತ ಸಂಸ್ಕೃತಿ ಕಲಿಸ್ತಾ ಇದ್ದೀವಿ. ಇದಕ್ಕೆ ನಿಮ್ಮನ್ನ ಒಪ್ಪಬೇಕಾ? ಎಲ್ಲಾದ್ರೂ ಈಗ ಬಂಗಾರಿ ಲಕ್ಷ್ಮಣ ಅಂತ ಆಂಧ್ರದಲ್ಲಿ BJP ಅಧ್ಯಕ್ಷನಾಗಿದ್ದ, ಅವನು ಬಾಬರಿ ಮಸೀದಿ ಧ್ವಂಸ ಆದ ತಕ್ಷಣ ಅವನು ಕಾಣೆಯಾಗೋದ. ಎಲ್ಲಾದ್ರೂ ಅವನ ಹೆಸರಿದೆ ಇವತ್ತು? ಬರೀ ನಮ್ಮ ದೇವಸ್ಥಾನ ಒಡೆಯಕ್ಕೆ, ಮಸೀದಿ ಒಡೆಯಕ್ಕೆ ಅಷ್ಟೇ ಬೆಳಿತಿರ್ಬೇಕಾ? ಬೇರೆನಕ್ಕೇನಕ್ಕೂ ನಾವು ಬೇಕಾಗಿಲ್ವಾ? ಇದು ಇವತ್ತು RSS ಮಾಡ್ತಾ ಇರತಕ್ಕಂಥದ್ದು. ದಯಮಾಡಿ ಇಂಥ ಅಯೋಗ್ಯ ಕೆಲಸಗಳು ಮಾಡೋದನ್ನ ಬಿಟ್ಟು ಏನಾದ್ರೂ ಜನರ ಪರವಾಗಿ, ಜನರ ಸಮಸ್ಯೆಗಳು ನೂರಾರು ಇವೆ. ತಿನ್ನಕ್ ಊಟ ಇಲ್ಲ, ಕುಡಿಯಕ್ ನೀರುಗಳಿಲ್ಲ, ಉದ್ಯೋಗ ಇಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯಾರ್ಥಿಗಳು ಅಲಿತಾ ಇದ್ದಾರೆ ಉದ್ಯೋಗಕ್ಕಾಗಿ. ಉದ್ಯೋಗ ಕೊಡುವಂತ ಶಕ್ತಿ ಇಲ್ವಾ ಸರ್ಕಾರಕ್ಕೆ? ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ಎಲ್ಲ ಹಾಕಿದ್ರಿ ಸ್ವಾಮಿ? ನಮ್ಮ ಅಕೌಂಟ್ಗೆ ಹಾಕಿದಲ್ಲ, ನೀನು ತಗೊಂಡು ಹೋಗ್ತದಲ್ಲ. ದಯಮಾಡಿ ಇವತ್ತು ಇಡೀ ವಿಶ್ವದಲ್ಲೇ ಭಾರತದ ಸಾಲ ಎಷ್ಟಿದೆ ಅನ್ನೋದನ್ನ ದಯವಿಟ್ಟು ಮೋದಿ ಸಾಹೇಬರು ಯೋಚನೆ ಮಾಡ್ಬೇಕು, ಅಥವಾ BSP BJP ಇದನ್ನೆಲ್ಲವನ್ನೂ ಕೂಡ ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ನಮ್ಮನ್ನೆಲ್ಲ ತೋರಿಸಿ ಸಾಲ ಮಾಡ್ತಾ ಇದ್ದೀರಲ್ಲ, ಯಾವಾಗ ದೇಶ ಮಾರೋದು? ನಮ್ಮನ್ನೆಲ್ಲ ಈಗಾಗಲೇ ಹಣ ಇಟ್ಟಿದ್ದೀರಿ, ಮತ್ತೆ ನಮ್ಮನ್ನು ಯಾವಾಗ ಮಾರಾಟ ಮಾಡೋದು ಅನ್ನೋದು ನಾವು ಕೇಳ್ಬೇಕಾಗಿದೆ. ಆ ನಿಟ್ಟಲ್ಲಿ ಇಡೀ ದೇಶದ ಎಲ್ಲ ಪ್ರಜೆಗಳು ಕೂಡ ಪ್ರಜ್ಞಾವಂತರಾಗಬೇಕಾಗಿದೆ. ಇವರನ್ನ ಪ್ರಶ್ನೆ ಮಾಡಬೇಕಾಗಿದೆ. ಇವರು ಮಾಡುವಂತ ಅಲಕ ಕೆಲಸಗಳನ್ನ ನಾವೆಲ್ಲ ಕೂಡ ವಿರೋಧ ಮಾಡಿಲ್ಲ ಅಂದ್ರೆ ನಮ್ಮನ್ನ ತುಳಿದು
ಮುಂದಿನ ದಿನಗಳಲ್ಲಿ ಮತ್ತೆ ಮೋದಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಾವೆಲ್ಲ ಸರ್ವನಾಶ, ಸಂವಿಧಾನ ನಾಶ ಆಗುತ್ತೆ, ಇಡೀ ದೇಶ ನಾಶ ಆಗುತ್ತೆ, ನಮ್ಮೆಲ್ಲರನ್ನೂ ಕೂಡ ಮಾರಾಟ ಮಾಡ್ಬಿಡ್ತಾರೆ. ಸರ್, ಇಂದಿನ ಸಭೆ ನಿರ್ಣಯ ತಾವೆಲ್ಲ ಹಿರಿಯ ಸೇರ್ಕೊಂಡು ಒಂದು ಸಭೆ, ಒಂದು ಚಿತ್ರದುರ್ಗದ ಕಡೆಗೆ ಯಾವ ದಿನಾಂಕ ಏನು ನಿರ್ಣಯ ಆಗಿದೆ ಸರ್? ಸರ್, ಈಗ ನಾವು ನ್ಯಾಯಾಲಯದ ಆದೇಶಕ್ಕೆ ಕಾಯ್ತಾ ಇದೀವಿ. ನ್ಯಾಯಾಲಯದಲ್ಲಿ ಏನ್ ಆದೇಶ ಆಗುತ್ತೆ, ನ್ಯಾಯಾಲಯದಲ್ಲಿ ಪರ್ಮಿಷನ್ ಕೊಟ್ಟರೆ ದಲಿತರ ಹೋರಾಟ ಯಾವತ್ತು ಅಂತ ಈಗ ಭೀಮಾರ್ಮಿ ಗೆಳೆಯರು ಮತ್ತು ಆ ಭಾಗದ ದಲಿತ ಸಂಘಟನೆಗಳ ಎಲ್ಲ ಗೆಳೆಯರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಕರೆ ಕೊಟ್ಟು ಇಮಿಡಿಯೇಟ್ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ಸಿದ್ಧರು ಇರ್ತೇವೆ ಅನ್ನೋ ಉದ್ದೇಶಕ್ಕೆ ಇವತ್ತಿನ ಸೇರಿದೆ. ಸರ್, ಕಡೆಯದೊಂದು ವಿಷಯ ಪ್ರಸ್ತಾಪಪಡಿಸೋದಕ್ಕೆ ಹೇಳ್ತೀವಿ ಸರ್. ತಾವು ಹಿರಿಯರು ಸರ್, ಇತ್ತೀಚಿನ ಘಟನಾವಳಿಗಳನ್ನ ತಾವು ಸೂಕ್ಷ್ಮ ಗಮನಿಸ್ಕೊಂಡು ಬರ್ತಾ ಇದ್ದೀರಾ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವ್ರ ಮೇಲೆ ಅವ್ರು ಹಿರಿಯ ವಕೀಲರು ಸರ್, ಅವರು 85ರಿಂದ 90 ವರ್ಷ ಆಗಿದೆ, ತುಂಬಾ ಹಿರಿಯ, ಮೋಸ್ಟ್ ಆಫ್ ಸೀನಿಯರ್. ಅವ್ರು ಬಂದು BR ಗವಾಯಿ ಅವ್ರ ಮೇಲೆ ಶೂ ಎಸಿತಾರೆ. ಅವರು BR ಗವಾಯಿ ಅವರು ಕೊಟ್ಟಿರೋ ಹೇಳಿಕೆಗಳು ಸರಿ ಇಲ್ಲ, ನಮ್ಗೆ ಮನುಧರ್ಮ ಬಗ್ಗೆ, ನಮ್ಮ ಸಂಸ್ಕಾರ ಬಗ್ಗೆ, ಸಂಸ್ಕೃತಿ ಬಗ್ಗೆ ತುಂಬಾ ಅವಮಾನ ಮಾಡಿದ್ದಾರೆ. ಅದಕ್ಕೆ ನಾವು ಹಿಂದೂ ಧರ್ಮದ ಬಗ್ಗೆ ಅವಮಾನ ಮಾಡಿದ್ರೆ ಅದಕ್ಕೆ ನಾನು ಶೂ ಎಸಿದೆ, ನಾನು ಮಾಡಿರೋದು ಏನ್ ತಪ್ಪಿಲ್ಲ, ಸರಿ ಅಂತ ಸಮರ್ಥನೆ ಮಾಡ್ಕೊಂತಾರೆ ಸರ್. ಎಷ್ಟು ಮಟ್ಟಿಗೆ ಸರಿ ಸರ್? ಸರಿ, ಹೌದು ಸ್ವಾಮಿ. ಆತ ಎಲ್ಲೋ ಒಂದು ದೇವರ ಬಗ್ಗೆ ನನಗೆ ಅವಮಾನ ಮಾಡಿದ್ರು ಅಂತ ಆತ ಶ್ರೇಯಸ್ತ. ನಾವು 2,500 ವರ್ಷಗಳಿಂದ ಅರ್ಕೆ ಕಟ್ಕೊಂಡು, ಚಿಪ್ ಕಟ್ಕೊಂಡು, ಊರಿಂದ ಆಚೆ ಇದ್ದು, ನಮ್ಮ ಆಸ್ತಿ ಹೊಂದಂಗಿಲ್ಲ, ನಮಗೆ ವಿದ್ಯೆ ಕಲಿಯಂಗಿರ್ಲಿಲ್ಲ. ನಾವು ನಮ್ಮ ಹೆಣ್ಮಕ್ಳು ಸಿಕ್ಕದವ್ರಿಗೆಲ್ಲ ಯಾವನು ಬಂದ್ರು ನಮ್ಮ ಹೆಣ್ಮಕ್ಳ ಮೇಲೆ ಕಣ್ಣಾಕಿ ನಮ್ಮ ಹೆಣ್ಮಕ್ಳಿಗೆ ನೀವು ಮಕ್ಕಳು ಹುಡಿಸ್ತೇವಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು 2,500 ವರ್ಷಗಳಿಂದ ನಾವು ಬದುಕಿದ್ದೀವಿ. ನಾವು ಏನ್ ಮಾಡ್ಬೇಕಾಗಿತ್ತು ಯೋಚನೆ ಮಾಡಿ ಸ್ವಾಮಿ. ನಿಮಗೆ ಬರೀ ದೇವರಿಗೆ ಅವಮಾನ ಮಾಡಿದ ಅಂತ ಸ್ವಾಮಿ, ನಮಗೆ ಎಂದಿಲಿಗ್ಲಿಕ್ಕೆ, ನೀರು ಕುಡಿಯೋಕೆ, ವಿದ್ಯೆ ಕಲಿಯೋಕೆ ಪರ್ಕೆ ಕಟ್ಕೊಂಡು ಓಡಾಡಿದಂತ ಜನ, ನಮ್ಮ ಹೆಣ್ಣು ನಿಮ್ ಪಕ್ಕದಲ್ಲಿ ತಂದು ಮಲಗಿಸಿದಂತ ಜನ ನಾವ್ ಹೆಂಗಿರ್ಬೇಕು ಸ್ವಾಮಿ? ಇಷ್ಟೆಲ್ಲ ಅವಮಾನಗಳನ್ನ ತಡ್ಕೊಂಡು ಬದುಕದಂತ ಜನ ನಾವ್ ಹೆಂಗಿರ್ಬೇಕಾಗಿ ದಯವಿಟ್ಟು ಯೋಚನೆ ಮಾಡ್ತೇವ. ನಮ್ಮ ಕೋಪ ಏನಾದ್ರೂ ನೆಟ್ಟಿಗೆ ಬಂದ್ರೆ ಇಡೀ ದೇಶ ಏನಾಗುತ್ತೆ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿದ್ರೆ ಬಾರಿ ಒಳ್ಳೇದು.